3ನೇ ಅಧ್ಯಾಯ 1ನೇ ವಾಕ್ಯ ಅಲ್ಲಿ ಹೇಳುತ್ತೆ, ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ. ಕ್ರಿಸ್ತ ಯೇಸು ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಇಲ್ಲಿ ಏನು ಹೇಳುತ್ತಂದರೆ, ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನಗೊಂಡಿದ್ದರೆ, ಈಗಾಗಲೇ ನಾವು ಧ್ಯಾನಿಸಿದ್ವಲ್ವಾ, ಯೇಸು ಕ್ರಿಸ್ತರು ಸತ್ತು ಪುನರುತ್ಥಾನಗೊಂಡಿದ್ದಾರೆ. ಅದನ್ನು ಅನುಭವಿಸಿದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಲ್ಲಿ ದೃಷ್ಟಿಯನ್ನಿಟ್ಟರು? ಎಲ್ಲಿ ಅವರ ಕಣ್ಣಿತ್ತು? ಮನುಷ್ಯರ ಕಡೆ ಇತ್ತಾ? ಇಲ್ಲ. ಯಾರ ಕಡೆಗೆ ಹೋಯ್ತು ಅವರ ಕಣ್ಣುಗಳು? ಯೇಸುವಿನ ಕಡೆಗೆ. ಆ ಯೇಸುವಿನ ಸಾನ್ನಿಧ್ಯವನ್ನು ಅನುಭವಿಸ್ಲಿಕ್ಕೆ ಅವರಿಗಾಯಿತು. ಅವರಿಗಾಗಿ ಒಂದು ಸಾಕ್ಷಿಯ ಜೀವಿತವನ್ನು ಜೀವಿಸಲಿಕ್ಕೂ ಕೂಡ ಅವರಿಗೆ ಸಾಧ್ಯ ಆಯಿತು ಅಲ್ವಾ? ಯೇಸುವಿನ ಸಾನ್ನಿಧ್ಯದಲ್ಲಿ, ಅಂದರೆ ಯೇಸುವಿನ ಆ ಪುನರುತ್ಥಾನದ ಶಕ್ತಿ ನಮ್ಮನ್ನು ಏನು ಮಾಡುತ್ತಂದರೆ ಅವರಿಗಾಗಿ ಸಾಕ್ಷಿಯ ಜೀವನವನ್ನು ಜೀವಿಸುವಂತೆ ನಮಗೆ ಮಾಡುತ್ತೆ. ಇಲ್ಲಿ ಹೇಳುತ್ತಾರೆ, ಯೇಸು ಕ್ರಿಸ್ತನೊಂದಿಗೆ ನಾವು ಪುನರುತ್ಥಾನಗೊಂಡ್ರೆ, ಯಾರೊಂದಿಗೆ? ನಿಜವಾಗ್ಲೂ ನಾವು ಪುನರುತ್ಥಾನಗೊಂಡ್ರೆ, ಅಂದರೆ ಯೇಸು ಕ್ರಿಸ್ತರ ಮರಣದಲ್ಲಿ ಭಾಗಿಯಾಗಿ ಸತ್ತು ಸಮಾಧಿಯಾಗಿ ಪುನರುತ್ಥಾನಗೊಂಡ್ರೆ ಏನಾಗುತ್ತೆ? ಆ ಪುನರುತ್ಥಾನದಲ್ಲಿ ಐಕ್ಯಗೊಂಡು ನಾವು ಪುನರುತ್ಥಾನಗೊಂಡ್ರೆ ನಮ್ಮ ಜೀವನ ಯಾವ ಕಡೆಗಿರುತ್ತೆ? ಸ್ವರ್ಗೀಯ ವಿಷಯಗಳ ಕಡೆ. ಈಗ ನಾವು ಏನು ನೋಡಬೇಕಂದ್ರೆ, ಈಗ ನಮ್ಮ ಗಮನ ಎಲ್ಲಿದೆ? ನಿಜವಾಗ್ಲೂ ಯೇಸು ಸತ್ತಿದ್ದಾರೆ, ಯೇಸು ಪುನರುತ್ಥಾನಗೊಂಡಿದ್ದಾರೆ, ಯೇಸು ಸ್ವರ್ಗಕ್ಕೆ ಆಸೀನರಾಗಿ ದೇವರ ಬಲಪಾರ್ಶ್ವದಲ್ಲಿ ಇದ್ದಾರೆ ಎಂಬ ಒಂದು ಅರಿವು ನಮಗಿದೆಯಾ? ನಮ್ಗೆ ಗೊತ್ತಾ? ಈ ಬುದ್ಧಿಗೆ ಗೊತ್ತಿದೆಯಾ? ಗೊತ್ತಿದೆ ಅಲ್ವಾ? ಆದರೆ ಈ ಬುದ್ಧಿಗೆ ಗೊತ್ತಿದ್ದು ನಾವು ಯೇಸುವಿಗಾಗಿ ಜೀವಿಸ್ಲಿಕ್ಕೆ ಆಗೋದಿಲ್ಲ, ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಲಿಕ್ಕೆ ಆಗುವುದಿಲ್ಲ. ಬದಲಾಗಿ ಈ ವಾಕ್ಯಗಳು, ಅಂದರೆ ಯೇಸು ಕ್ರಿಸ್ತರ ಜನನ, ಯಾತನೆ, ಮರಣ ಮತ್ತು ಪುನರುತ್ಥಾನ ನಮಗೆ ಅನುಭವಕ್ಕೆ ಬರುವಾಗ, ಎಕ್ಸ್ಪೀರಿಯನ್ಸ್ ಆಗುವಾಗ ಏನಾಗುತ್ತಂದರೆ, ನಾವು ಸ್ವರ್ಗೀಯ ವಿಷಯಗಳ ಕಡೆ ಗಮನ ಹರಿಸ್ತೇವೆ. ಈಗ ನಮ್ಮನ್ನೇ ನಾವು ಪರೀಕ್ಷಿಸಿ ನೋಡಿದರೆ ನಮ್ಮ ಗಮನ ಎಲ್ಲಿದೆ? ಈಗ ನಮ್ಮ ಗಮನ ಎಲ್ಲಿದೆ? ಯಾರ ಕಡೆಗಿದೆ? ನಿಜವಾಗ್ಲಾ? ಇಲ್ಲ ಅಲ್ವಾ? ಟ್ವಿಸ್ಟ್ ಆಗ್ತಾ ಇರುತ್ತೆ. ಅಲ್ಲಿರುತ್ತೆ ಸ್ವಲ್ಪ, ನಾವು ಲೋಕಕ್ಕೆ ಹೋಗುವಾಗ ಲೋಕದ ಜನರೊಂದಿಗಿರುತ್ತೆ, ಅಥವಾ ಈ ಕಡೆ ದೇವಾಲಯಕ್ಕೆ ಬರುವಾಗ ಯೇಸುವನ್ನು ನೋಡ್ತೇವೆ ಅಂತೇಳಿ ಹೇಳ್ತೇವೆ, ಅಲ್ಲಿ ನೋಡ್ತೇವೆ. ಆದರೆ ನಮ್ಮ ಮನಸ್ಸು ಎಲ್ಲಿರುತ್ತೆ? ಮನಸ್ಸು ಮನೆಯಲ್ಲಿರುತ್ತೆ ಅಥವಾ ಯಾವ ವ್ಯಕ್ತಿಗಳೊಂದಿಗಿರುತ್ತೆ? ಅಂದರೆ ನಿಜವಾಗ್ಲೂ ನಾವು ಯೇಸುವಿನೊಂದಿಗೆ ಪುನರುತ್ಥಾನಗೊಂಡಿಲ್ಲ ಅಂತೇಳಿ ಅರ್ಥವಾಗಿದೆ. ಅದು ಕೇಳಿಸ್ಕೊಳ್ಳುವಾಗ ನಮ್ಗೆ ದುಃಖ ಆಗುತ್ತೆ ಅಲ್ವಾ? ಆದರೆ ಯಾವಾಗ ನಿಜವಾಗ್ಲೂ ಆ ಯೇಸುವಿನ ಪ್ರೀತಿಯ ಅನುಭವ ಆಗುತ್ತೋ, ಉದಾಹರಣೆ ಸಂತ ಪೌಲರು. ಯಾರು? ಸಂತ ಪೌಲರು ಅವರು ಯಾವ ಕಡೆಗೆ ನೋಡಿ ಅವರು ಜೀವಿಸ್ತಾ ಇದ್ರು? ಲೋಕದ ಕಡೆಗೆ, ಧರ್ಮದ ಕಡೆಗೆ. ಅವರು ಹೇಗೆ ಕಟ್ಟುನಿಟ್ಟಾಗಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು, ದೇವಾಲಯಕ್ಕೆ ಅವರು ಹೋಗ್ತಾ ಇದ್ರು. ಒಂದು ಧರ್ಮಶಾಸ್ತ್ರ ಅವರಿಗೆ ಬಯಹಾಟ ಇತ್ತು ಅಲ್ವಾ? ಎಲ್ಲವರಿಗೆ ತಿಳಿದಿತ್ತು. ಗಮಲಿಯನ್ ಅವರ ಶಿಷ್ಯರವರಾಗಿದ್ದರು. ಆ ರೀತಿ ಒಂದು ಬ್ರೈಟ್ ಸ್ಟೂಡೆಂಟ್ ಅವರಾಗಿದ್ದರು. ಕಟ್ಟುನಿಟ್ಟಾಗಿ ಎಲ್ಲವನ್ನು ಪಾಲಿಸಿದ್ರು ಕೂಡ ಅವರ ಗಮನ ಎಲ್ಲಿತ್ತು? ಲೋಕದ ಕಡೆಗಿತ್ತು, ಆ ಒಂದು ಅಧಿಕಾರದ ಕಡೆ ಇತ್ತು. ಹೇಗೆ ಇವರನ್ನು ಹೊಸ ಜನರು ಬಂದಿದ್ದಾರೆ, ಬಿಡುಗಡೆ ಹೊಂದಿದವರು ಬಂದಿದ್ದಾರೆ, ಇವ್ರನ್ನ ಹೇಗೆ ನಾನು ಹಿಂಸಿಸುವುದು? ಅಂದರೆ ಅವರು ಯಾಕೆ ಅಲ್ಲಿ ಹಿಂಸೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಂದರೆ, ಧರ್ಮಶಾಸ್ತ್ರ ಇವರು ಪಾಲಿಸ್ತಾ ಇಲ್ಲ, ಅದಕ್ಕಾಗಿ ಇವರನ್ನು ನಾನು ಹೊಡೆದು, ಇವರು ಹೊಸ ಧರ್ಮವನ್ನು ಪಾಲಿಸ್ಲಿಕ್ಕೆ ಬಂದಿದ್ದಾರೆ, ಹೊಸ ಒಂದು ಇವರದೇ ಒಂದು ಯಾವುದೋ ಒಂದು ಕಟ್ಲಿಕ್ಕೆ ಇವರು ಬಂದಿದ್ದಾರೆ, ಹೊಸ ದೇವರು ಅಂತೇಳಿ ಇವರು ಹೇಳ್ತಾ ಇದ್ದಾರೆ ಅಂತೇಳಿ ಅವರಿಗೆ ಕೋಪ ಬರ್ತಾಯಿತ್ತು. ಅದಕ್ಕಾಗಿ ಅವರ ಮನಸ್ಸೆಲ್ಲಿತ್ತು? ಅವರ ಮನಸ್ಸು ಆ ಲೋಕದಲ್ಲಿ ನಾಟಿತ್ತು. ಆದರೆ ಲೋಕದಲ್ಲಿ ನಾಟಿದಂತಹ ಆ ಸೌಲರನ್ನು ಪೌಲನಂಗಿ ಮಾರ್ಪಡಿಸಿದ್ದು ಯಾವುದು? ಏನು? ಶುಭ ಸಂದೇಶ ಮಾತ್ರವೇ.
ನೋಡಿ, ದಮಸ್ಕಸ್ ಆ ಒಂದು ಪಟ್ಟಣಕ್ಕೆ ಹೋಗುವಾಗ, ದಮಸ್ಕಸ್ ಪಟ್ಟಣಕ್ಕೆ ಅವರು ಹೋಗುವಾಗ ಆ ಕ್ರೈಸ್ತರನ್ನು ಹಿಂಸೆಗೆ ಒಳಪಡಿಸ್ಲಿಕ್ಕೆ ಹೋಗ್ತಾರೆ ಅಲ್ವಾ, ಹಿಂಸಿಸ್ಲಿಕ್ಕೆ ಹೋಗ್ತಾರೆ. ಆ ಒಂದು ಅನುಮತಿಯನ್ನು ನಾನು ಪಡಿಬೇಕು ಅಂತೇಳಿ ಹೋಗುವಾಗ, ಆ ಅನುಮತಿಯನ್ನು ಪಡೆಯಲಿಕ್ಕೆ ಹೋಗುವಾಗಲೇ ಆ ದಾರಿಯಲ್ಲೇ ಆ ಕುದುರೆಯಿಂದ ಮೊದಲು ಅವರು ಕೆಳಗಿಳಿತಾರೆ, ಇಳಿಸ್ತಾರೆ ದೇವರು. ಕೆಲವೊಮ್ಮೆ ನಮ್ಮನ್ನು ಕೂಡ, ನಾವು ಕೂಡ ಯಾವುದೆಲ್ಲ ಕುದುರೆಯಲ್ಲಿ ಮೇಲೆ ಏರ್ಕೊಂಡು ಹೋಗ್ತಾ ಇರ್ತೇವೆ ಅಲ್ವಾ, ಲೋಕದ ಒಂದು ಕುದುರೆಯಲ್ಲಿ ನಾವು ಹೋಗ್ತಾ ಇರ್ತೇವೆ. ಕೆಲವೊಂದು ಪೆಟ್ಟುಗಳು ನಮ್ಗೆ ಬೀಳುವಾಗ ಖಂಡಿತವಾಗ್ಲೂ ಆ ಸೌಲರಿಗೂ ಕೂಡ ಬಿತ್ತು. ಯಾಕೆ? ಸತ್ಯದ ಅರಿವನ್ನು ಕೊಡಲಿಕ್ಕೆ. ಇಂದು ನಾವು ಕೂಡ ಈ ಲೋಕದ ಕಷ್ಟ ಸಂಕಟಗಳಿಗೆ ನಾವು ಬರಮಾಡಿಕೊಂಡು ಈ ಲೋಕದ ಅವಸ್ಥೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರ್ಬೋದು. ಆದರೆ ಆ ಪರಿಸ್ಥಿತಿಗಳಲ್ಲೇ ದೇವರು ನಮ್ಮನ್ನು ಅವರ ಕಡೆಗೆ ಎಳಿಲಿಕ್ಕೆ ಒಂದು ಸಾಧನ ಅದಾಗಿದೆ. ಯೇಸು ಕೊಡುವುದಲ್ಲ ಕಷ್ಟಗಳು, ಶುಭ ಸಂದೇಶಕ್ಕಾಗಿ ಬಂದ ಕಷ್ಟಗಳಲ್ಲ, ಬದಲಾಗಿ ನಾವು ಪಡ್ಕೊಂಡ ಆ ಕಷ್ಟಗಳು, ವೈಯಕ್ತಿಕವಾದ ಜೀವನದಿಂದ ಅಜ್ಞಾನದಿಂದ ಪಡೆದುಕೊಂಡ ಆ ಕಷ್ಟಗಳ ಮುಖಾಂತರ ಕೂಡ ದೇವರು ನಮ್ಮ ಕೈ ಬಿಡ್ತಾ ಇಲ್ಲ. ಆ ಕಷ್ಟದ ಮಧ್ಯದಲ್ಲೂ ಅದನ್ನು ಒಳಿತಾಗಿ ಮಾರ್ಪಡಿಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ? ಲೋಕದ ರೀತಿಯಲ್ಲ, ಬದಲಾಗಿ ಆತ್ಮಿಕ ರೀತಿಯಲ್ಲಿ. ಯಾವಾಗ ನಾವು ಯೇಸುವಿನ ಕಡೆಗೆ ಬರ್ತೇವೋ, ಸೌಲರು ಏನು ಮಾಡಿದರು? ಆ ಬೆಳಕನ್ನು ಕಂಡರು. ಸೌಲರಿಗೆ ಕಂಡದ್ದೇನೆಂದರೆ ಬೆಳಕು. ಇಂದು ನಮ್ಮ ಜೀವಿತ ಕೂಡ ಬೆಳಕಾಗಿ ಮಾರ್ಪಾಡಾಗಬೇಕಲ್ವಾ? ನಾವು ಮೊನ್ನೆನೇ ಕೇಳಿಸ್ಕೊಂಡ್ವಿ, ಏನಂತ ಕೇಳಿಸ್ಕೊಂಡ್ವಿ? ನೀವೇ ಜಗಜ್ಯೋತಿ, ನೀವೇ ಬೆಳಕು, ಈ ಧರೆಗೆ ಬೆಳಕು, ಈ ಧರೆಗೆ ಉಪ್ಪು, ಅದು ಬೇಡ, ಈಗ ಈ ಧರೆಗೆ ಬೆಳಕು. ಈಗ ಸಂತ ಪೌಲರು ಅವರು ಬೆಳಕಾಗಿ ಮಾರ್ಪಾಡಾಗಬೇಕಾದ್ರೆ ಮೊದಲು ಬೆಳಕು ಅವರಲ್ಲಿ ಬೀಳಬೇಕಿತ್ತು ಅಲ್ವಾ? ಆ ಬೆಳಕು ಯಾರಾಗಿದ್ದಾರೆ? ಯೇಸುನೇ ಆ ಬೆಳಕಾಗಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಆ ಯೇಸು ಯಾರು ಅಂತೇಳಿ. ಅದಕ್ಕೆ ಇವ್ರು ಕೇಳ್ತಾರೆ, ಸ್ವಾಮಿ ನೀವು ಯಾರು? ಅವ್ರಿಗೊಂದು ಪ್ರಶ್ನೆ ಬರುತ್ತೆ, ನೀವು ಯಾರು? ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಆ ಬೆಳಕು ಅಷ್ಟೊಂದು ಪ್ರಜ್ವಲಿಸ್ತಾ ಇತ್ತಂದರೆ ಅವರ ಒಂದು ಲೋಕದ ಕಣ್ಣು, ಈ ಭೌತಿಕ ಕಣ್ಣು ಮುಚ್ಚಲ್ಪಟ್ಟಿತ್ತು. ಆ ಬೆಳಕನ್ನು ನೋಡಲಿಕ್ಕಾಗಲಿಲ್ಲ ಅವರಿಗೆ. ನಮಗೂ ಕೂಡ ಈ ಒಂದು ಭೌತಿಕ ಕಣ್ಣಿನಿಂದ ಆ ಯೇಸುವನ್ನು ದರ್ಶಿಸ್ಲಿಕ್ಕಾಗುವುದಿಲ್ಲ. ಈ ಲೋಕದ ದೃಷ್ಟಿಯಲ್ಲಿ ನಮಗೆ ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ ಅಂತೇಳಿ ಹೇಳಿದರೆ, ಈ ದೃಷ್ಟಿಯಿಂದ ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ ನಮಗೆ ಕಾಣುವುದಿಲ್ಲ ಪ್ರಿಯರೇ. ಆ ರೀತಿಯಲ್ಲಿ ನಮ್ಮನ್ನು ಇಟ್ಟಿಲ್ಲ. ಬದಲಾಗಿ ನಾವು ಆತ್ಮಿಕ ಜೀವಿಗಳು, ಭೌತಿಕವಾಗಿ ಜೀವಿಸ್ತಾ ಇದ್ದೇವೆ ಸತ್ಯ. ಆದರೆ ಯಾವಾಗ ಆ ಸಂತ ಪೌಲರ ರೀತಿಯಲ್ಲಿ ಸೌಲರಾಗಿದ್ದರೂ ಕೂಡ ಆ ಬೆಳಕು, ಶುಭ ಸಂದೇಶದ ಬೆಳಕು ಯಾರು ಅಂದರೆ, ನೀನು ಹಿಂಸಿಸುತ್ತಿರುವ ಯೇಸುವೇ ನಾನು ಅಂತೇಳಿ ಆ ವಾಣಿ ಅವರಿಗೆ ಕೇಳಿಸಿಕೊಂಡಿತು. ಕೇಳಿಸಿದ? ಆ ವಾಣಿ ಕೇಳಿಸಿತು. ಆ ವಾಣಿ ಕೇಳಿಸಿದ ತಕ್ಷಣ ಅವರ ದೃಷ್ಟಿ ಹೋಯಿತು. ಆದರೆ ಅವರಲ್ಲಿ ಒಳಗಡೆ ಒಂದು ಬೆಳಕು ಪ್ರಜ್ವಲಿಸಲಿಕ್ಕೆ ಪ್ರಾರಂಭ ಆಯಿತು. ಅವರ ಒಳಗಡೆ ಒಂದು ಆ ಬೆಳಕು ಯಾವ ರೀತಿಯಲ್ಲಿ ಅವರನ್ನು ಮಾರ್ಪಡಿಸಿತು ಅಂದರೆ, ಅವರು ಪ್ರಾರ್ಥನೆಯಲ್ಲಿ ಕೂತುಕೊಳ್ಳುವುದನ್ನು ನಾವು ನೋಡ್ತೇವೆ. ಭೌತಿಕ ಕಣ್ಣುಗಳು ಮುಚ್ಚಲ್ಪಟ್ಟಿವೆ. ಆದರೆ ಯಾವಾಗ ಆ ಸ್ವರ ಅವರಿಗೆ ಕೇಳಿಸಿತೋ, ಆ ಸ್ಪರ್ಶ ಅವರಿಗೆ ಸಿಕ್ಕಿತೋ, ಆ ಅನುಭವ ಅವರಿಗೆ ಸಿಕ್ಕಿತೋ, ಆ ಅನುಭವ ಅವ್ರನ್ನ ಏನು ಮಾಡಿತಂದರೆ ಈ ಲೋಕದ ಆಸಕ್ತಿಯಿಂದ ಬೇರ್ಪಡಿಸಿತು. ಲೋಕದ ಕಣ್ಣುಗಳು ಮುಚ್ಚಲ್ಪಟ್ಟಿತು. ಲೋಕದ ಕಣ್ಣುಗಳು ಮುಚ್ಚಲ್ಪಡುವಾಗ ಅವರಿಗೆ ಒಂದೇ ಒಂದು ಆ ಸಾನ್ನಿಧ್ಯ, ದೇವರ ಸಾನ್ನಿಧ್ಯ, ಸ್ವರ್ಗೀಯ ವಿಷಯ ಅಷ್ಟೇ ಅವರಿಗೆ ಧ್ಯಾನ. ಅಷ್ಟರವರೆಗೆ ಅವರು ಏನನ್ನು ಧ್ಯಾನಿಸ್ತಾ ಇದ್ರು? ಅವ್ರಿಗೆ ಎಲ್ಲಿಗೆ ಹೋಗ್ತಾ ಇದ್ರು? ದಮಸ್ಕಸ್ಸಿಗೆ. ಒಂದೇ ಒಂದು ಉದ್ದೇಶ, ಇವರನ್ನು ಹಿಂಸಿಸಬೇಕು, ಇವರನ್ನು ಸಾಯಿಸಬೇಕು, ಅಷ್ಟೇ ಒಂದು ಉದ್ದೇಶ. ಲೋಕದ ಒಂದು ಉದ್ದೇಶ, ಧರ್ಮವನ್ನು ನಾನು ಪಾಲಿಸಬೇಕು, ಅಷ್ಟೇ ಉದ್ದೇಶ. ಈ ಲೋಕದಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ಜೀವಿಸ್ತೇನೆ, ಆ ಒಂದು ದೇವರಿಗಾಗಿ ಜೀವಿಸ್ತೇನೆ ಅಂತೇಳಿ ಅವರ ಭಾವನೆ ಇತ್ತು, ತಪ್ಪು ಭಾವನೆ ಇತ್ತು. ಆದರೆ ಆ ಬೆಳಕು ಅವರಲ್ಲಿ ಬರುವಾಗ ಲೋಕದ ಕಣ್ಣುಗಳು ಮುಚ್ಚಲ್ಪಟ್ಟಿತು. ಮಾತ್ರವಲ್ಲದೆ ಸ್ವರ್ಗೀಯ ವಿಷಯಗಳನ್ನು ಗಮನಿಸುವಂತೆ, ಸ್ವರ್ಗೀಯವಾದ ಒಂದು ಅನುಭವವನ್ನು ಅವರು ಪಡೆಯುವಂತೆ ಅವರ ಮನೋನೇತ್ರಗಳು ತೆರೆಯಲ್ಪಟ್ಟಿತು. ಅನನೀಯ ಎಂಬ ಆ ಸಾಧಾರಣ ಪ್ರವಾದಿಯನ್ನು ದೇವರು ಅಲ್ಲಿ ಉಪಯೋಗಿಸ್ತಾರೆ. ನಮಗೆ ನೋಡಿದರೆ ಪ್ರೇಷಿತರ ಕಾರ್ಯಕಲಾಪ 9ನೇ ಅಧ್ಯಾಯದಲ್ಲಿ ಈ ಒಂದು ಘಟನೆ ಇದೆ.
ಆಯಿತಾ. ಆ ಒಂದು ಘಟನೆಯಲ್ಲಿ ಅನಾನಿಯ ಎಂಬ ಸಿಂಪಲ್ ವ್ಯಕ್ತಿ, ಆ ಒಂದು ಪ್ರವಾದಿ, ಯಾರಿಗೂ ಗೊತ್ತಿಲ್ಲ, ದೊಡ್ಡ ಅದ್ಭುತ ಮಾಡಿದಂಥ ವ್ಯಕ್ತಿ ಅಲ್ಲ ಪ್ರಿಯರೇ, ದೊಡ್ಡ ಅದ್ಭುತ ಮಾಡಿದ ವ್ಯಕ್ತಿ ಅಲ್ಲ, ಬದಲಾಗಿ ಪ್ರಾರ್ಥನೆಯಲ್ಲಿ ಕುಳಿತುಕೊಂಡಂಥ ಆ ವ್ಯಕ್ತಿಗೆ ದೇವರು ಹೇಳ್ತಾರೆ, ಹೋಗು, ಅಲ್ಲಿ ಒಬ್ಬ ಇದ್ದಾನೆ, ಸೌಲ ಇದ್ದಾನೆ, ಹೋಗು, ಅವನಿಗೆ ಶುಭ ಸಂದೇಶವನ್ನು ಹೇಳು ಅಂತೇಳಿ ಹೇಳ್ತಾರೆ. ಹೇಳುವಾಗ ಅವನೇನು ಹೇಳ್ತಾನೆ, ಅಯ್ಯೋ ಪ್ರಭುವೇ, ಅವನು ನಮ್ಮನ್ನು ಹಿಂಸಿಸುವವನು. ಆದರೆ ಯೇಸು ಹೇಳ್ತಾರೆ, ಅವನನ್ನು ನಾನು ಆರಿಸಿ ಆಗಿದೆ, ಅಂದರೆ ಆ ಬೆಳಕು ಅವನಲ್ಲಿ ಬಿದ್ದು ಆಗಿದೆ, ಅವನ ಮನೋನೇತ್ರಗಳನ್ನು ನಾನು ತೆರೆದಿದ್ದೇನೆ ಅಂಥೇಳಿ ಅಲ್ಲಿ ಯೇಸು ಆ ಅನಾನಿಯ ಎಂಬ ಪ್ರವಾದಿಯನ್ನು ಅಲ್ಲಿ ಕಳಿಸ್ತಾರೆ. ಕಳಿಸೋದು ಮಾತ್ರ ಅಲ್ಲ, ಆ ಕಳಿಸುವಾಗ ಅನಾನಿಯ ಪ್ರವಾದಿ ಏನು ಹೇಳಿರ್ಬೋದಲ್ಲಿ? ಯೇಸುವಿನ ಕುರಿತಾದ ಸಂದೇಶ ಅಲ್ವಾ. ಅವರ ಮನಸ್ಸಿನೆಲ್ಲ ಇದ್ದ ಆ ಪ್ರಶ್ನೆ, ನೀನು ಯಾರು, ನೀನು ಯಾರು, ನೀನು ಯಾರು, ಯಾರು ನೀವು, ಯಾಕೆ ಇದು ಏನಾಗ್ತಾ ಇದೆ ನನ್ನಲ್ಲಿ, ಅಷ್ಟೇ ಆ ಒಂದು ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ. ಆ ಒಂದು ಸಮಯದಲ್ಲಿ ಅವರಿಗೆ ಅರಿವಾದದ್ದು ಆ ಶುಭ ಸಂದೇಶ ಕೇಳಿಸಿ ಇರುವಾಗಲೇ ಏನಾಯ್ತಲ್ಲಿ, ಏನಾಯಿತು? ಅವರ ಕಣ್ಣುಗಳ ಪೊರೆ ಕಳಚಿ ಬಿತ್ತು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಪೊರೆ ಬಂತು, ಆದರೆ ಆ ಶುಭ ಸಂದೇಶವನ್ನು ಕೇಳಿಸಿ ಆದ ನಂತರ ಅವರ ಕಣ್ಣುಗಳ ಪೊರೆ ತೆಗೆದ್ರೂ ಕೂಡ ಈಗ ಅವನು ಹೋಗಬೇಕಿತ್ತು, ಮರಳಿ ಅವರ ಅರಮನೆಗೆ ಹೋಗಬೇಕಿತ್ತು, ಅಥವಾ ಅವರ ಒಂದು ಕಾರ್ಯಕ್ಕೆ ಹೋಗಬೇಕಿತ್ತು, ಅವರ ಧರ್ಮಕ್ಕೆ ಹೋಗಬೇಕಿತ್ತು, ಅಥವಾ ಅವ್ರು ಏನೆಲ್ಲ ಮಾಡ್ತಾಯಿದ್ರು ಅಲ್ಲಿಗೆ ಹೋಗಬೇಕಿತ್ತಲ್ವ, ಆ ವಿಷಯಗಳ ಕಡೆ ಪುನಃ ಗಮನ ಬರಬೇಕಿತ್ತಲ್ವ, ಅವರು ಎಲ್ಲೆಲ್ಲಿ ಜೀವಿಸ್ತಾ ಇದ್ರು ಅಲ್ಲಿಗೆ ಹೋಗಿ ಅವರು ಅದನ್ನು ಅನುಭವಿಸಬೇಕಾಗಿತ್ತು. ಆದರೆ ಅವರ ಗಮನ ಯೇಸುವಿನ ಕಡೆಗೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಅವರು ಎಲ್ಲಿ ಹೋದ್ರಂದರೆ, ಆ ಶುಭ ಸಂದೇಶವನ್ನು ಆಲಿಸಿ ಸ್ನಾನ ದೀಕ್ಷೆ ಪಡೆದು ಅವರು ಹೋದದ್ದು ಮೊದಲು ಮರುಭೂಮಿಗಲ್ಲ. ಅವ್ರು ಹೇಳಲಿಕ್ಕೆ ಹೋದರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ನನ್ನ ರಕ್ಷಕರು, ಯೇಸು ನನ್ನನ್ನು ರಕ್ಷಿಸಿದ್ದಾರೆ ಅಂತೇಳಿ ಅವರು ಘೋಷಿಸ್ಲಿಕ್ಕೆ ಹೋದರು. ಪ್ರಿಯರೇ, ಎಲ್ಲಿ ಹಿಂಸಿಸ್ತಾ ಇದ್ರೋ ಅಲ್ಲೇ ಹೋಗಿ ಘೋಷಿಸಲಿಕ್ಕೆ ಪ್ರಾರಂಭಿಸಿದರು, ಯೇಸುವೆ ದೇವರು, ಯೇಸುವೆ ರಕ್ಷಕ, ಯೇಸುವನ್ನು ನಾನು ನೋಡಿದ್ದೇನೆ, ಅವರ ಬೆಳಕು ನನ್ನಲ್ಲಿ ಬಿದ್ದಿದೆ ಅಂತೇಳಿ ಅವರಿಗೆ ಹೇಳಲಿಕ್ಕಾಯಿತು. ಮಾತ್ರವಲ್ಲದೆ ಅವರನ್ನು ಹಿಂಸಿಸಲಿಕ್ಕೆ, ಅಂದರೆ ಅವರನ್ನು ಸಾಯಿಸಲಿಕ್ಕೆ ಬರುವಾಗ ಅಲ್ಲಿ ಅವರು ಹೋದದ್ದು ಮರುಭೂಮಿಗೆ. ಅಂದರೆ ಆ ಮರುಭೂಮಿಯಲ್ಲಿ 3 ವರ್ಷ, ಗಲಾತ್ಯರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 17ನೇ ವಾಕ್ಯ ಅಲ್ಲಿದೆ, ಅವರು ಹೋದದ್ದು ಅರೇಬಿಯಾ ಎಂಬ ಆ ಮರುಭೂಮಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ಏನು ಮಾಡಿರ್ಬಹುದು, ಅವರು ಏನು ಮಾಡಿರ್ಬೋದು? ಯೇಸುವನ್ನು ಧ್ಯಾನಿಸಲಿಕ್ಕೆ ಪ್ರಾರಂಭಿಸಿದರು. ಯೇಸುವನ್ನು ಧ್ಯಾನಿಸಲಿಕ್ಕೆ ಪ್ರಾರಂಭಿಸಿದರು. ಸ್ವರ್ಗೀಯ ವಿಷಯಗಳನ್ನು ಧ್ಯಾನಿಸಲಿಕ್ಕೆ ಅವರು ಪ್ರಾರಂಭಿಸಿದರು. ಸ್ವರ್ಗೀಯವಾದವುಗಳನ್ನು ಅನುಭವಿಸಲಿಕ್ಕೆ ಅವರು ಪ್ರಾರಂಭಿಸಿದರು. ಸ್ವರ್ಗೀಯಗಳ ವಿಷಯಗಳ ಆ ಒಂದು ಕಡೆಗೆ ಅವರ ಗಮನ ಅಧಿಕವಾಗಿ 3 ವರ್ಷ ಕಳೀತಾರೆ ಅವರು. 3 ವರ್ಷ ಪ್ರಿಯರೇ, ಸ್ವರ್ಗೀಯವಾದಗಳನ್ನು ಇನ್ನೂ ಅಧಿಕವಾಗಿ ನಾನು ಅನುಭವಿಸಬೇಕು. ಸುಮ್ಮನೆ ಆ ಒಂದು ಲೆಟರ್ಸ್ಗಳನ್ನು ಅವರು ಬರೀಲಿಲ್ಲ ಪ್ರಿಯರೇ. ಅವರು ಹೇಳ್ತಾರೆ, ಅವರು ಜೈಲಲ್ಲಿದ್ದರೂ ಕೂಡ, ಅವರನ್ನು ಇಷ್ಟು ಹಿಂಸೆಗೊಳಪಡಿಸಿದ್ರು ಕೂಡ ಅವರು ತೃಪ್ತಿಯಿಂದ ಇದ್ದೇನೆ ನಾನು. ಯಾಕೆ ಅವರಿಗೆ ತೃಪ್ತಿಯಿಂದ ಇರಲಿಕ್ಕಾಯ್ತಂದರೆ, ಅವರ ಕಣ್ಣುಗಳು, ಅಂದರೆ ಮನೋನೇತ್ರಗಳು ತೆರೆಯಲ್ಪಟ್ಟು ಯೇಸುವನ್ನು ನೋಡಲಿಕ್ಕೆ ಅವರಿಗಾಯಿತು. ಯೇಸುವಿನ ವಿಷಯವಾಗಿ ಸ್ವರ್ಗೀಯ ವಿಷಯಗಳನ್ನು ಅನುಭವಿಸಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಈಗ ಇಷ್ಟೆಲ್ಲ ಹೇಳಿದ್ನಲ್ವಾ, ಈಗ ನಮಗೇನು ಉಪಕಾರ ಈ ಸಂತ ಪೌಲರಿಗಾಗಿದೆ? ಯಾಕಂದರೆ ಅವರು ಅಭಿಷಿಕ್ತರು, ಅವರಿಗೆ ಅಭಿಷೇಕ ಮಾಡಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೋದು. ಆದರೆ ಅವರು ಕೂಡ ನಮ್ಮಂತೆಯೇ ಸಾಧಾರಣ ವ್ಯಕ್ತಿ. ಅವರು ಕೂಡ ಯೇಸುವಿನ ಜೊತೆಗೆ ಊಟ ಮಾಡಲಿಲ್ಲ, ಯೇಸುವಿನ ಶಿಲುಬೆ ಮರಣವನ್ನು ಅವರು ನೋಡಲಿಲ್ಲ. ನಾವೆಷ್ಟೋ ಸಮಯದಲ್ಲಿ ಹೇಳ್ತೇವೆ, ಅಪೊಸ್ತಲರಿಗೆ ಸಾಧ್ಯ, ಶಿಷ್ಯರಿಗೆ ಸಾಧ್ಯ, ಯಾಕಂದರೆ ಯೇಸುವಿನ ಜೊತೆಯಲ್ಲಿ ಅವರಿದ್ದರು ಅಂತೇಳಿ ನಾವು ಕಂಪ್ಲೇಂಟ್ ಮಾಡ್ತೇವೆ ಕೆಲವೊಮ್ಮೆ ಅಲ್ವಾ. ನಮ್ಮ ಮನಸ್ಸಿಗೂ ಬರುತ್ತೆ, ಅವರಿಗೆ ಸಾಧ್ಯ, ಅವರು ಭೌತಿಕವಾಗಿ ನೋಡಿದಾರಲ್ವ ಅಂತೇಳಿ. ಆದರೆ ಈ ವ್ಯಕ್ತಿ ಭೌತಿಕವಾಗಿ ನೋಡಲಿಲ್ಲ, ಬದಲಾಗಿ ಆತ್ಮಿಕವಾಗಿ ನೋಡಿ ಜೀವಿಸಿದಂಥ ವ್ಯಕ್ತಿ. ಹಾಗಾದರೆ ಆ ವ್ಯಕ್ತಿಗೆ ಸಾಧ್ಯವಾಗುವುದಾದರೆ ನನಗೆ ನಿಮಗೆ ಸಾಧ್ಯವಿಲ್ವಾ?
ಸಾಧ್ಯ ಇದೆ. ಆದರೆ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಾವು ಸಿಕ್ಕಿದಂಥ ಆ ಸಂತ ಪೌಲರಿಗೆ ಯಾವ ವಾಕ್ಯ ಇಲ್ಲ ಅಲ್ಲಿ. ಒಂದು ಅಭಿಷೇಕ ಅಂದರೆ ಒಂದು ಸ್ಪರ್ಶ ಅವರಿಗೆ ಸಿಕ್ಕಿತು. ಆದರೆ ನಮಗೆ ಎಷ್ಟು ವಾಕ್ಯಗಳು ಸಿಗ್ತಾ ಇವೆ, ಆದರೆ ನಮ್ಮ ಜೀವಿತದಲ್ಲಿ ಯಾಕೆ ಕಾರ್ಯ ಆಗ್ತಾ ಇಲ್ಲ ಅಂದರೆ ನಾವು ಆ ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಲಿಲ್ಲ ಅಂತೇಳಿ ಅರ್ಥ. ಆ ಕ್ರಿಸ್ತ ಯೇಸುವಿನಲ್ಲಿ ಇಲ್ಲ ಎಂದು ಅರ್ಥ. ಆ ಯೇಸುವಿನಲ್ಲಿ ಒಂದು ವೇಳೆ ಇದ್ದರೆ ಈ ಲೋಕವನ್ನು ಪ್ರೀತಿಸ್ಲಿಕ್ಕಾಗುವುದಿಲ್ಲ. ಇಲ್ಲದಿದ್ದರೆ ಈ ರೀತಿಯಲ್ಲೂ ತಗೊಳ್ಬೋದು. ಇಲ್ಲಿ ವ್ಯಕ್ತಿಗಳು ಬೋಧಿಸ್ತಾರೆ, ಅವರ ಮಾತುಗಳಂತೇಳಿ ತಗೊಂಡಿರ್ಬೋದು ನಾವು. ಇಲ್ಲ ಪ್ರಿಯರೇ, ಬದಲಾಗಿ ಯೇಸು ನನ್ನ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಇಲ್ಲಿ ನಾವು ನಿಂತಿರುವುದು ಅವರ ಒಂದು ಉಪಕರಣ ಮಾತ್ರ ಇರ್ಬೋದು, ಆದರೆ ಯೇಸು ನನ್ನ ಜೊತೆಗೆ ಮಾತಾಡ್ತಾರೆ. ನಾನು ಭೌತಿಕ ಜೀವಿ ಅಲ್ಲ. ಈ ಭೌತಿಕ ದೇಹ ಒಂದಲ್ಲ ಒಂದು ದಿನ ಮಣ್ಣಿಗೆ ಹೋಗುತ್ತೆ, ಆದರೆ ಆತ್ಮಿಕ ಜೀವಿ ನಾನು, ಜೀವಾತ್ಮನಾದನು ಅಂತೇಳಿದೆ. ದೇವರು ಆದಾಮನನ್ನು ಸೃಷ್ಟಿಸಿ ಆದ ನಂತರ, ಆ ಭೌತಿಕ ದೇಹವನ್ನು ಸೃಷ್ಟಿಸಿ ಆದ ನಂತರವೇ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದ್ರು. ಅಂದರೆ ಯಾರನ್ನು ಊದಿದ್ರು? ಪವಿತ್ರಾತ್ಮರನ್ನು ಊದಿದ್ರು. ಪವಿತ್ರಾತ್ಮರು ಏನಾಗಿದ್ದಾರೆ ಅಂದರೆ ಒಂದು ಆತ್ಮ ಸ್ವರೂಪಿಯಾಗಿದ್ದಾರೆ. ದೇವರಂತೆಯೇ ನಾವು ದೇವರಂತೆಯೇ ಆಗಿದ್ದೆವು, ಆದರೆ ಆದಾಮನ ಮುಖಾಂತರ ನಾವು ಅದನ್ನು ನಷ್ಟಪಡಿಸಿಕೊಂಡೆವು. ಆದರೆ ಮತ್ತೆ ಮರಳಿ ಆ ಯೇಸುವಿನ ಮುಖಾಂತರ ನಾವು ಆತ್ಮಿಕ ಜೀವಿಗಳಾಗುವಂತೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಸಂತ ಪೌಲರು ಸೌಲರಾಗಿರುವಾಗ ಒಂದು ಭೌತಿಕ ವ್ಯಕ್ತಿ ಮಾತ್ರ. ಒಂದು ಭೌತಿಕ ವ್ಯಕ್ತಿ ಏನು ಮಾಡ್ಬೋದಂದರೆ ಅವರನ್ನು ನೋಡಿ ನಾವು ಕಲಿಬೋದು. ಒಬ್ಬ ಭೌತಿಕ ವ್ಯಕ್ತಿ ಧರ್ಮವನ್ನು ಪಾಲಿಸ್ಬೋದು, ಆದರೆ ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. ಹಿ ಕಾಂಟ್ ಲವ್ ಗಾಡ್. ದೇವರನ್ನು ಪ್ರೀತಿಸ್ಲಿಕ್ಕಾಗುವುದಿಲ್ಲ. ಧರ್ಮವನ್ನು ಪ್ರೀತಿಸ್ಬೋದು, ಧರ್ಮವನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಅಲ್ಲ ಪ್ರಿಯರೇ, ಅಲ್ಲ. ಆ ಸೌಲರಿರುವಾಗ ಅವರ ಕೆಲಸ ಕಾರ್ಯವನ್ನು ಮೆಚ್ಚಿ ನಿಂತರು. ಅವರಿಗೇನು ಕೆಲಸ ಇತ್ತೋ, ಒಂದು ಅಧಿಕಾರಿಯಾಗಿ ಏನು ಕೆಲಸ ಇತ್ತು, ಆ ಅಧಿಕಾರಿಯಾಗಿ ಅವರು ಕೆಲಸ ಮಾಡಲಿಕ್ಕೆ ಅವ್ರು ನೋಡಿಕೊಂಡ್ರು. ನೀವೇನೆಲ್ಲ ಮಾಡ್ತಾ ಇದ್ದೇವೋ, ನಾವೇನೆಲ್ಲ ಮಾಡ್ತಾ ಇದ್ದೇವೋ, ಆ ಕಾರ್ಯದಿಂದ ದೇವರ ಬಳಿಗೆ ಹೋಗ್ತೇವಂತೇಳಿ ಸಾಧ್ಯ ಇಲ್ಲ. ಬದಲಾಗಿ ಅದೆಲ್ಲವೂ ಭೌತಿಕವಾದದ್ದು. ಅದೆಲ್ಲ ಒಂದಲ್ಲ ಒಂದು ದಿನ ನಶ್ವರ, ಅಳಿದು ಹೋಗುತ್ತೆ. ಇಲ್ಲಿ ಸೆಟ್ಲಾಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಭೌತಿಕ ಜೀವಿ ಆಗಿದ್ದು ಸೌಲರು ಯಾವಾಗ ಆತ್ಮಿಕ ಜೀವಿ ಆದರೋ ಆಗ ಮಾತ್ರವೇ ಅವರಿಗೆ ಸ್ವರ್ಗೀಯ ವಿಷಯಗಳನ್ನು ನೋಡಲಿಕ್ಕಾಯಿತು. ಇಂದು ನಾವು ಕೂಡ ಭೌತಿಕ ವ್ಯಕ್ತಿಯಾಗಿ ಯೇಸುವನ್ನು ದರ್ಶಿಸಲಿಕ್ಕಾಗುವುದಿಲ್ಲ. ಆದರೆ ಯಾವಾಗ ಶುಭ ಸಂದೇಶವನ್ನು ಆಲಿಸಿ ಆ ಪರಿಶುದ್ಧಾತ್ಮರನ್ನು ಪಡೆದುಕೊಂಡು ಆ ಪರಿಶುದ್ಧಾತ್ಮರ ಮುಖಾಂತರ ನಾವು ದೇವರನ್ನು ನೋಡುವಾಗ ದೇವರ ವಿಷಯಗಳನ್ನು, ಅಂದರೆ ನಮ್ಮನ್ನು ಸೃಷ್ಟಿಸಿದ್ದು ಯಾಕೆ? ಅವರನ್ನು ಅರಿತುಕೊಳ್ಳಲು, ಅವರನ್ನು ಪ್ರೀತಿಸಲು, ಅವರ ಸೇವೆ ಮಾಡಲಲ್ವಾ? ಈಗ ಅವರನ್ನು ಅರಿಬೇಕಾದ್ರೆ ನಮ್ಗೆ ಯಾರು ಬೇಕಾಗಾದ್ರೆ? ಪವಿತ್ರಾತ್ಮರು ಬೇಕೇ ಬೇಕು. 1 ಕೊರಿಂಥಿ 2ನೇ ಅಧ್ಯಾಯ ನಾವು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಯಾಕೆ ಪವಿತ್ರಾತ್ಮರು ಅಷ್ಟು ಮುಖ್ಯ ನಮಗೆ. ಯಾಕಂದರೆ ನಾವು ಭೌತಿಕ ಜೀವಿಗಳು, ಆಧ್ಯಾತ್ಮಿಕ ಜೀವಿಗಳಾಗಬೇಕಾದ್ರೆ ಪರಿಶುದ್ಧಾತ್ಮರು ನಮಗೆ ಬೇಕು. 1 ಕೊರಿಂಥಿ 2ನೇ ಅಧ್ಯಾಯ 10ನೇ ವಾಕ್ಯ. ನೋಡಿ, ಅದಕ್ಕಿಂತ ಮುಂಚೆ ಅಲ್ಲಿದೆ, ಕಣ್ಣಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಲ್ಲ, ಮನುಜ ಕಲ್ಪನೆಗೂ ಊಹಿಸದಂತಹ ಅತಿಶಯ ಕಾರ್ಯ. ನೋಡಿ, ಯೇಸುವನ್ನು ಈ ಕಣ್ಣಿನಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕಿವಿಯಾರೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯಗಳನ್ನು ಕೇಳ್ಬೋದು, ಆದರೆ ಈ ಕಿವಿಗಳಿಂದ ಅವರನ್ನು ಅನುಭವಿಸ್ಲಿಕ್ಕಾಗುವುದಿಲ್ಲ. ಈ ಮನುಷ್ಯ ಗ್ರಹಿಕೆಯಿಂದ ಅವರ ಜ್ಞಾನದಿಂದ ಅವರನ್ನು ಅರಿತುಕೊಳ್ಳಿಕ್ಕಾಗುವುದಿಲ್ಲ. ಸಾಧ್ಯ ಇಲ್ಲ. ಅಂತಹ ಅತಿಶಯ ಕಾರ್ಯಗಳನ್ನು ನಮ್ಮಲ್ಲಿ ಮಾಡಿದ್ದಾರೆ. ಅದನ್ನು ಗ್ರಹಿಸಲಿಕ್ಕೆ ಯಾರು ಬೇಕು? ಪರಿಶುದ್ಧಾತ್ಮರು ಬೇಕು. ಪರಿಶುದ್ಧಾತ್ಮರನ್ನು ಅದಕ್ಕಾಗಿ ಅವರ ಮುಖಾಂತರ ಇವುಗಳನ್ನು ಪ್ರಕಟಿಸಿದ್ದಾರೆ. ಸಕಲವನ್ನು ಹಾಗೂ
ನೋಡಿ, ಸಕಲವನ್ನು ಮತ್ತು ದೇವರ ಅಂತರಾಳವನ್ನು ಅವಲೋಕಿಸುವವರು ಈ ಪವಿತ್ರಾತ್ಮರೇ. ಸಕಲವನ್ನು. ಈಗ ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕು, ದೇವರನ್ನು ಮೆಚ್ಚಿಸುತ್ತಾ ಹೇಗೆ ಜೀವಿಸಬೇಕು, ಹೇಗೆ ಬೆಳಕಾಗಿ ಪ್ರಜ್ವಲಿಸಬೇಕು ಅಂತೇಳಿ ನಮಗೆ ಗೊತ್ತಿಲ್ಲ, ಸೌಲನಿಗೆ ಗೊತ್ತಿರಲಿಲ್ಲ. ಆದರೆ ಯಾವಾಗ ಶುಭ ಸಂದೇಶವನ್ನು ಆಲಿಸಿದ್ದು ಮಾತ್ರ ಅಲ್ಲ, ವಿಶ್ವಾಸ ಇಟ್ಟರು. ವಿಶ್ವಾಸ ಇಡುವಾಗ ಆ ಪವಿತ್ರಾತ್ಮರು ಏನು ಕೊಟ್ಟರು ಅವರಿಗೆ? ಪವಿತ್ರಾತ್ಮರು ಪ್ರಕಟಣೆಗಳನ್ನು ಕೊಟ್ಟರು. ಯೇಸುವಿನ ಕಡೆಗೆ ಅವರನ್ನು ನಡೆಸಿದ್ರು. ದೇವರ ಅಂತರಾಳದಲ್ಲಿ ಏನಿದೆ ಅಂತೇಳಿ ಅವರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಆಧಾರ ಯಾರು? ಪವಿತ್ರಾತ್ಮರು. ನೋಡಿ, ಮುಂದೆ ವಾಕ್ಯ ಹೇಳುತ್ತೆ, ಮಾನವನ ಆಲೋಚನೆಗಳನ್ನು ಅವನ ಅಂತರಾತ್ಮವಲ್ಲದೆ ಮತ್ಯಾರು ಬಲ್ಲರು. ನೋಡಿ, ಈಗ ನನ್ನ ವಿಷಯವಾಗಿ ನನಗೆ ಮಾತ್ರ ಗೊತ್ತು. ನಿಮ್ಗೇನಾದರೂ ಗೊತ್ತಿದೆಯಾ? ಹೊರಗಡೆ ಏನಾದರೂ ಕಾಣ್ಬೋದು, ಆದರೆ ಒಳಗಡೆ, ನನ್ನ ಒಳಗಡೆ ಈಗ ಏನು ನಡೀತಾ ಇದೆ ಯಾರಿಗಾದರೂ ಹೇಳ್ಬೋದಾ? ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್, ಈಗ ನೀವು ಮನೋರೋಗಿ ಆಗಿದ್ರಿ ಅಂತೇಳಿ ಯೋಚಿಸಿ. ನೀವು ಬೇಡ, ನಾನೇ ಆಗಿದ್ದೆ ಮನೋರೋಗಿ ಆಗಿ ನನ್ನ ಒಳಗಡೆ ಏನು ನಡೀತಾ ಇದೆ ಅಂಥೇಳಿ ಹೋಗಿ ನಾನು ಡಾಕ್ಟ್ರ್ ಮುಂದೆ ಕೂತ್ಕೊಳ್ಳುವಾಗ ಡಾಕ್ಟರ್ ಏನಾದರೂ ಹೇಳಲಿಕ್ಕಾಗ್ತಿತ್ತಾ? ಏನು ಹೇಳಲಿಕ್ಕಾಗ್ತಾ ಇರಲಿಲ್ಲ. ಮನಸ್ಸಿನ ವಿಷಯವಾಗಿ ಅಂದರೆ ನನ್ನ ಒಳಗಡೆ ಏನು ನಡೀತಾ ಇತ್ತು ಆಲೋಚನೆಗಳನ್ನು ಸ್ಕ್ಯಾನ್ ಮಾಡಲಿಕ್ಕೆ ಯಾವುದಾದ್ರೂ ಮಿಷಿನ್ ಇತ್ತಾ? ಯಾವ ಮಿಷಿನೂ ಇಲ್ಲ. ಒಂದು ಪಿಕ್ಚರ್ ತೋರಿಸ್ತಾ ಇದ್ರು, ನಾನು ಏನು ಹೇಳ್ತೇನೋ ಅದಕ್ಕೆ ತಕ್ಕ ಹಾಗೆ ಒಂದು ಮೆಡಿಸನ್ ಕೊಡ್ಬೋದಾಗಿತ್ತು ಅಲ್ವಾ? ಅದೇ ರೀತಿ ನಿಮಗೂ ಗೊತ್ತು ನಿಮ್ಮ ಪರಿಸ್ಥಿತಿಗಳು. ಹೊರಗಡೆ ನೀವು ಏನು ಕಾಣ್ತಾ ಇದ್ದೀರೋ ಅದಲ್ಲ ನೀವು ಅಲ್ವಾ? ಒಳಗಡೆ ನೀವು ಆಗಿದ್ದೀರಿ. ಆ ಅಂತರಂಗವನ್ನು ಯಾರು ಬಲ್ಲವರಂದರೆ ಒಂದೇ ನೀವು ಅಥವಾ ನಾನು. ನನ್ನ ಪರಿಸ್ಥಿತಿ ನಾನು ಮತ್ತು ದೇವ್ರಿಗೆ ಮಾತ್ರ ಗೊತ್ತು. ನೀವೇನು ಯೋಚಿಸ್ತಾ ಇದ್ದೀರೋ, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರೋ ಅದು ದೇವ್ರಿಗೆ ಗೊತ್ತು ಮತ್ತು ನಿಮ್ಗೆ ಗೊತ್ತು ಅಲ್ವಾ? ಅದೇ ರೀತಿ ಮಾನವನ ಅಂತರಂಗವನ್ನು ಯಾರು ಬಲ್ಲವರು? ಅವರ ಅಂತರಂಗ ಮಾತ್ರ. ಅಂದರೆ ನನ್ನ ಒಳಗಡೆ ಏನಾಗ್ತಾ ಇದೆಯೋ ಅಂತೇಳಿ ನನಗೆ ಮಾತ್ರ ಗೊತ್ತು, ನಿಮ್ಗೆ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ನಿಮ್ಮ ಒಳಗಡೆ ಏನಾಗ್ತಾ ಇದೆಯೋ ಅದು ನಿಮ್ಗೆ ಮಾತ್ರ ಗೊತ್ತು. ಹಾಗೆ ಅಂತೆಯೇ ನೋಡಿ, ಅಲ್ಲಿ ಅಂತೆಯೇ ದೇವರ ಆಲೋಚನೆಗಳನ್ನು, ಯಾರ ಆಲೋಚನೆ? ಈಗ ನಿಮ್ಗೆ ಅನಿಸ್ತದೆ, ನಾನು ದೇವರನ್ನು ಮೆಚ್ಚಿಸಬೇಕು, ಅವರ ಆಲೋಚನೆ ನಾನು ಹೇಗೆ ತಿಳ್ಕೊಳ್ಳೋದು? ಈ ವಾಕ್ಯ ಓದ್ತಾ ಇದ್ದೇನಲ್ಲ ಹಗಲು ಇರಲು ಓದುವವರಿದ್ದಾರೆ ಮಾನುಷಿಕ ಜ್ಞಾನದಿಂದ. ಹಾಗಲ್ಲ, ಇಲ್ಲಿ ಹೇಳ್ತಾರೆ, ಓದ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲಲ್ಲ, ಇದರಲ್ಲಿರೋದು ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ನಿಮ್ಗೆ ಅನಿಸ್ಬೋದು ಅಲ್ವಾ? ಅನಿಸ್ತಾ ಇದೆ ಅಲ್ವಾ? ಇಲ್ಲಿ ಹೇಳ್ತಾ ಇದ್ದಾರೆ, ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮರಲ್ಲದೆ ಬೇರೆ ಯಾರು ಅರಿಯಲಾರರು. ನನಗೂ ಆಗೋದಿಲ್ಲ, ನಿಮಗೂ ಆಗೋದಿಲ್ಲ. ಆದರೆ ಯಾವಾಗ ಆ ಪವಿತ್ರಾತ್ಮರನ್ನು ನಾವು ಸ್ವೀಕರಿಸಿ ಆ ಪವಿತ್ರಾತ್ಮರ ಸತ್ಸಂಬಂಧದಲ್ಲಿ ನಡೆಯುವಾಗ ಏನಾಗುತ್ತೆ ಅಂದರೆ, ದೇವರ ಆಲೋಚನೆಗಳನ್ನು ಪವಿತ್ರಾತ್ಮರು ನಮಗೆ ತಿಳಿಸಿ ಕೊಡ್ತಾರೆ. ಈ ಕಾರ್ಯ ಆಗಬೇಕಾದ್ರೆ ಮೊದಲು ಓದಿದಂಥ ವಾಕ್ಯ ಕೊಲೆಸ್ಸು 3:1 ಇದಾಗಬೇಕಾದ್ರೆ ಯಾರು ಬೇಕು? ಹಾಗಾದರೆ ನಮಗೆ ಪವಿತ್ರಾತ್ಮರು ಬೇಕೇ ಬೇಕು. ಹೊಸದಾಗಿ ಹುಟ್ಟಲೇಬೇಕು. ಇಲ್ದಿದ್ರೆ ಈ ಲೋಕದ ಸಂಗತಿಗಳಿಗಾಗಿ ವಾಕ್ಯ ಉಪಯೋಗ ಆಗ್ಬೋದು, ಆದರೆ ಸ್ವರ್ಗೀಯ ವಿಷಯಗಳನ್ನು ನಮಗೆ ಕಾಣಲಿಕ್ಕೂ ಆಗೋದಿಲ್ಲ, ಅನುಭವಿಸ್ಲಿಕ್ಕೂ ನಮಗೆ ಸಾಧ್ಯವೇ ಇಲ್ಲ. ಆದರೆ ದೇವರು ಏನು ಬಯಸ್ತಾ ಇದ್ದಾರೆ ಅಂದರೆ, ನಾವು ಸ್ವರ್ಗೀಯ ವಿಷಯಗಳ ಕಡೆ ಗಮನ ಹರಿಸಬೇಕು ಎಂದು ದೇವರ ಚಿತ್ತವಾಗಿದೆ. ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ. ಆ ಪವಿತ್ರಾತ್ಮರಿಗಾಗಿ ನಾವು ದಾಹಗೊಳ್ಳೋಣ. ಪವಿತ್ರಾತ್ಮರು ಮಾತ್ರವೇ ಆಗಿದ್ದಾರೆ ದೇವರ ಚಿತ್ತವನ್ನು ನಮಗೆ ತಿಳಿಸಿಕೊಡುವವರು. ಈ ಸಮಯದಲ್ಲಿ ಅವರೇ ನಮಗೆ ಆ ಸ್ವರ್ಗೀಯ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆ ದೇವರ ಅಂತರಂಗವನ್ನು ನಾನು ಅರಿಯಬೇಕು ಎಂದು ಆ ಒಂದು ಇಚ್ಛೆಯನ್ನು ಕೂಡ ನಮ್ಮಲ್ಲಿ ಹುಟ್ಟಿಸಿದ್ದಾರೆ. ಏಕೆಂದರೆ ನಾವು ಭೌತಿಕವಾಗಿ ಜೀವಿಸ್ತಾ ಇದ್ದೇವೆ, ಆದರೆ ಆಧ್ಯಾತ್ಮಿಕವಾಗಿ ನಾವು ಜೀವಿಸಬೇಕು.
ಜೀವಿಸಬೇಕು. ಆಧ್ಯಾತ್ಮಿಕವಾದ ಆತ್ಮಸ್ವರೂಪಿಯಾದ ದೇವರನ್ನು ಅರಿಯಬೇಕು. ಆತ್ಮಸ್ವರೂಪಿಯಾದ ದೇವರನ್ನು ಅನುಭವಿಸಬೇಕು. ಅವರ ಅರಿವು ನಮ್ಮಲ್ಲಿ ತುಂಬಲ್ಪಡಬೇಕು ಮತ್ತು ಸ್ವರ್ಗೀಯ ವಿಷಯಗಳನ್ನು ನಾವು ಗಮನಿಸುತ್ತಾ ಜೀವಿಸಬೇಕು. ದೇವರನ್ನು ಮೆಚ್ಚಿಸುತ್ತಾ ಜೀವಿಸಬೇಕು ಎಂದು ದೇವರ ಚಿತ್ತವಾಗಿದೆ. ಈ ಸಮಯದಲ್ಲಿ ನಮ್ಮನ್ನೇ ಬಿಟ್ಟುಕೊಟ್ಟು ಪರಿಶುದ್ಧಾತ್ಮರ ಆ ಬಲಕ್ಕಾಗಿ ನಾವು ಪ್ರಾರ್ಥಿಸೋಣ. ಈ ಸಮಯದಲ್ಲಿ ಹಾಲೆಲೂಯಾ. ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ, ನಮ್ಮ ಸಹಾಯಕರೇ, ದೇವರ ಆಲೋಚನೆಗಳನ್ನು ತಿಳಿಸಿಕೊಡುವವರೇ, ಪರಿಶುದ್ಧಾತ್ಮರೇ, ಸಮಗ್ರ ಸತ್ಯದೆಡೆಗೆ ನಮ್ಮನ್ನು ನಡೆಸುವವರೇ, ಈ ಸಮಯದಲ್ಲಿ ಅಪ್ಪ ನಾವು ಕೇಳಿಸಿಕೊಂಡಂಥ ಈ ವಾಕ್ಯಗಳಿಗೆ ಅಪ್ಪ ನಾವು ಮಾಂಸ ಧರಿಸುವಂತೆ ದೇವ ಸೌಲರನ್ನು ಪೌಲರನ್ನಾಗಿ ಮಾರ್ಪಡಿಸಿದ ಅದೇ ಶುಭ ಸಂದೇಶದ ಶಕ್ತಿ ಅಪ್ಪ ನಮ್ಮೊಬ್ಬೊಬ್ಬರಲ್ಲೂ ಕಾರ್ಯ ಮಾಡಲಿ ಅಪ್ಪ. ಹೌದು ಯೇಸುವೆ, ಶುಭ ಸಂದೇಶ ಮಾನವನ ಆ ಒಂದು ಶಕ್ತಿಯಾಗಿದೆ. ವಿಶ್ವಾಸದಲ್ಲಿ ಆ ಒಂದು ದೇವರ ಸತ್ಸಂಬಂಧದಲ್ಲಿ ಜೀವಿಸುವಂಥ ಜೀವೋದ್ಧಾರದ ಶಕ್ತಿ ಅಪ್ಪ ಇಲ್ಲಿ ಬಂದಿರುವ ಪ್ರತಿಯೊಬ್ಬರಲ್ಲೂ ಅಪ್ಪ ಸ್ವೀಕಾರವಾಗಲಿ. ಪರಿಶುದ್ಧಾತ್ಮರನ್ನು ಪಡೆದು ಸ್ವರ್ಗೀಯ ವಿಷಯಗಳ ಕಡೆ ಗಮನ ಸರಿಸುತ್ತಾ, ಗಮನ ಕೊಟ್ಟು ಅಪ್ಪ ನಿಮ್ಮನ್ನು ಮೆಚ್ಚಿಸುತ್ತಾ ಜೀವಿಸುವಂಥ ಕೃಪೆ ನಮ್ಮೊಬ್ಬೊಬ್ಬರಲ್ಲೂ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ ಯೇಸು ಕ್ರಿಸ್ತರ ನಾಮದಲ್ಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ ಯೇಸುವೇ, ವಂದನೆ, 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 ವಂದನೆ ಯೇಸುವೇ, ಆರಾಧನೆ ಯೇಸುವೇ, ಮಹಿಮೆ ದೇವ, ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ.